ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಾರ್ಟಿ ಕಾರ್ಯಕರ್ತ ಅಂತ ಹೇಳಿಕೊಂಡು ದೌರ್ಜನ್ಯ, ಸುಲಿಗೆ ಮತ್ತು ಅತ್ಯಾಚಾರ ಯತ್ನ ಕೇಸ್ಗಳನ್ನ ಎದುರಿಸ್ತಾ ಇರುವಂತಹ ವ್ಯಕ್ತಿಯ ವಿರುದ್ಧ ಈಗ ಸಾಕಷ್ಟು ಆರೋಪಗಳು ಮತ್ತು ಭಯದ ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ. ನಿರ್ಭೀತಿಯಿಂದ ಓಡಾಡಕ್ಕಾಗ್ತಾ ಇಲ್ಲ ರಸ್ತೆಗಳಲ್ಲಿ. ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ದರ್ಪ ದೌಲತ್ತು ತೋರಿಸ್ಕೊಂಡು ಓಡಾಡ್ತಾ ಇದ್ದಾರೆ. ದಯವಿಟ್ಟು ಇವ್ರ ವಿರುದ್ಧ ಸುದ್ದಿ ಮಾಡಿ ಅನ್ನುವಂತಹ ಬಹಳಷ್ಟು ಕರೆಗಳು ಗ್ಯಾರಂಟಿ ನ್ಯೂಸ್ಗೆ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪರಮೇಶ್ ಅನ್ನುವಂತಹ RTI ಕಾರ್ಯಕರ್ತ, ಆತನ ಹಿನ್ನೆಲೆ ಏನು, ಆತನ ಮೇಲೆ ಇರುವಂತಹ ಕೇಸ್ಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಸ್ಪೆಷಲಿ ಪೊಲೀಸ್ ಇಲಾಖೆ ಈ ವಿಚಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇದರಲ್ಲಿ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನ ತಿಳ್ಕೊಂಡು ಇಂತಹ ವ್ಯಕ್ತಿಗಳಿಂದ ನಿಜಕ್ಕೂ ಕೂಡ ಓಡಾಡೋದಕ್ಕೆ ತೊಂದರೆ ಆಗ್ತಿದೆ ಅನ್ನೋದಾದರೆ ಆ ವ್ಯಕ್ತಿಯ ವಿರುದ್ಧ ಕ್ರಮ ಯಾಕಿಲ್ಲ? ಯಾಕೆ ಅಂತಹ ಭಯ? ಯಾಕೆ ಭಯ? ಅಂತದ್ದೇನಿದೆ? ನಿಮ್ ಲೋಪ ಏನಾದ್ರೂ ಪರಮೇಶ್ ಅವ್ರ ಹತ್ರ ಇದೆಯಾ? ಪೊಲೀಸ್ ಡಿಪಾರ್ಟ್ಮೆಂಟ್ನ ಲೋಪ ಏನಾದ್ರೂ ಅಥವಾ ಆ ಸ್ಥಳೀಯ ಪೊಲೀಸರ ಲೋಪ ಏನಾದ್ರೂ ಪರಮೇಶ್ ಅವ್ರ ಹತ್ರ ಇದೆಯಾ? ಸೊ ಇಂಥವ್ರು ಇಂತಹ ಲೋಪಗಳನ್ನ ಕೆದಕುವಂತ ಕೆಲಸ ತುಂಬಾ ಮಾಡ್ತಾರೆ. ಸಣ್ಣ ಲೋಪವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಕೆಲಸಗಳು ನಡೆಯುತ್ತೆ. ಅದನ್ನೇನಾದ್ರೂ ಪರಮೇಶ್ ಅವರು ಮಾಡಿದ್ದಾರಾ? ನನಗೆ ಗೊತ್ತಿಲ್ಲ. ಇದು ಜಸ್ಟ್ ಅ ಕ್ವಶನ್, ಇದು ಒಂದು ಪ್ರಶ್ನೆ ಅಷ್ಟೇ. ಯಾಕಂದ್ರೆ ಇಷ್ಟು ಕೇಸ್ಗಳಿದ್ರು ಕೂಡ ಅವರು ನಿರ್ಭೀಡೆಯಿಂದ ಓಡಾಡ್ಕೊಂಡು ಬೇರೆಯವರಲ್ಲಿ ಭಯದ ಮತ್ತು ಆತಂಕದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದ್ರೆ ಎದುರಾಗುವಂತಹ ಒಂದು ಪ್ರಾಥಮಿಕ ಪ್ರಶ್ನೆ ಅಷ್ಟೇ ಇದು. ಹಾಗಾದ್ರೆ ಪರಮೇಶ್ ವಿರುದ್ಧ ಇರುವಂತಹ ಹಲವು ಅತ್ಯಾಚಾರ ಯತ್ನ ಕೇಸ್ 2023ರಲ್ಲಿ ಕಾಡುಗೋಡಿ ಸ್ಟೇಷನ್ ನಲ್ಲಿ ಅತ್ಯಾಚಾರ ಯತ್ನ ಕೇಸ್ ದಾಖಲಾಗಿದೆ. ಒಬ್ಬ RTI ಕಾರ್ಯಕರ್ತನ ವಿರುದ್ಧ ಅತ್ಯಾಚಾರ ಯತ್ನ ಕೇಸ್ ದಾಖಲಾಗಿದೆ. ಅನುಮತಿ ಇಲ್ಲದೆ ಯುವತಿಯ ಫೋಟೋ ತೆಗೆದಿದ್ದ ಪರಮೇಶ್. ಹೆಣ್ಮಕ್ಳು ಫೋಟೋ ಸುಮ್ನೆ ತೆಗಿಯಂಗಿಲ್ಲ, ಅಷ್ಟು ಗೊತ್ತಾಗಲ್ಲ. ಒಬ್ಬ ಕಾರ್ಯಕರ್ತನಿಗೆ ಫೋಟೋ ಯಾಕೆ ತೆಗೆದ್ರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅತ್ಯಾಚಾರ ಯತ್ನ ಮಾಡಿದ್ದಾರೆ ಅಂತ ಒಬ್ಬ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾರಿನ ಒಳಗೆ ಎಳ್ಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ. ಜೋರಾಗಿ ಚೀರಾಡಿ ಕಾರಿಂದ ತಪ್ಪಿಸಿಕೊಂಡು ಓಡಿ ಬಂದಿದ್ದ ಯುವತಿ ಯಾರಿಗಾದ್ರೂ ವಿಚಾರ ಹೇಳಿದ್ರೆ ಕುಟುಂಬವನ್ನೇ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ. ಪರಮೇಶ್ ವಿರುದ್ಧ ಕಾಡುಗೋಡಿ ಸ್ಟೇಷನ್ ನಲ್ಲಿ FIR ದಾಖಲಾಗಿದೆ. ಪರಮೇಶ್ ವಿರುದ್ಧ ಅಟೆಂಪ್ಟ್ ಟು ರೇಪ್ ಕೇಸ್ ದಾಖಲಾಗಿದೆ. ವೆನ್ನಿಲಾ, 23 ವರ್ಷದ ವೆನ್ನಿಲಾ ಎನ್ನುವರು, ಗಂಡನ ಹೆಸರು ರಮೇಶ್, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನ ಸಾರಾಂಶ ಏನು ಅಂತಂದ್ರೆ, ನಾನು ಬೆಳಿಗ್ಗೆ 8 ಗಂಟೆ ಸಮಯದಲ್ಲಿ ಕೆಲಸ ಹುಡ್ಕೊಂಡು ಹೊರಟಾಗ ಬೆಳ್ಳತ್ತೂರು ಸ್ಮಶಾನದ ರಸ್ತೆಯಲ್ಲಿ ಪರಮೇಶ್ ಎಂಬುವರನ್ನ ಕಾರ್ ನಿಲ್ಲಿಸಿ ನನ್ನ ಫೋಟೋ ತೆಗೆದ್ರು. ನಾ ಫೋಟೋ ತೆಗೆದಿರೋದನ್ನ ಗಮನಿಸಿ, ಅಣ್ಣ ನನ್ನ ಫೋಟೋ ಡಿಲೀಟ್ ಮಾಡಿ ಅಂತ ಕೇಳಿದಾಗ ಪರಮೇಶ್ ಎನ್ನುವರು, ನೀನು ಏನೂ ಮಾಡೋಕ್ಕಾಗೋದಿಲ್ಲ, ನನ್ನ ಇಷ್ಟ, ನಾನು ಏನು ಬೇಕಾದರೂ ಮಾಡ್ತೀನಿ, ಏನು ಮಾಡ್ತೀಯಾ ಮಾಡು, ನನ್ನನ್ನು ಏನೂ ಮಾಡೋಕ್ಕಾಗೋದಿಲ್ಲ ನೀನು. ಸುಮ್ಮನೆ ಓಡಾಡ್ಕೊಂಡಿರುವಂಥ ಮಹಿಳೆ ಫೋಟೋ ತೆಗೆದುಬಿಟ್ರು ನೀನು ಏನು ಮಾಡೋಕ್ಕಾಗಲ್ಲ ಅಂದರೆ, ಈ ಕೇಸ್ಗಳು ಯಾವ್ಯಾವ ಹಂತದಲ್ಲಿದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ಇನ್ನೂ ಕ್ರಾಸ್ ಚೆಕ್ ಮಾಡಬೇಕು. ನಾನು ಜೋರಾಗಿ ಕಿರುಚಿ ಕಾರಿನಿಂದ ಹೊರಗೆ ತಪ್ಪಿಸಿಕೊಂಡು ಬಂದಾಗ ಪರಮೇಶ್ ಎಂಬುವರು, ನೀನು ಈಗ ತಪ್ಪಿಸಿಕೊಂಡೆ, ಇನ್ನೊಂದು ದಿನ ನೋಡ್ಕೊಳ್ತೀನಿ, ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಕುಟುಂಬವನ್ನ ಕೊಲೆ ಮಾಡ್ತೀನಿ, ನಿನ್ನನ್ನು ಸಾಯಿಸ್ತೀನಿ ಅಂತ ಎಲ್ಲ ಹೇಳಿ ಕಾರ್ನೊಳಗೆ ಎಳೆದು ನನ್ನ ಮೇಲೆ ಅತ್ಯಾಚಾರ ಮಾಡಲು ಯತ್ನಿಸಿದ್ರು ಅಂತ ಈ ಒಂದು ದೂರು ದಾಖಲಾಗಿದೆ. ಅದಾದ ಮೇಲೆ ಇನ್ನೊಂದು ಕೂಡ ದೂರು ದಾಖಲಾಗಿದೆ. ರೂಪೇನ್ ಅನ್ನುವರು ಕೊಟ್ಟಿರುವಂತಹ ದೂರು. ಇದು ಒಂದು ರೀತಿ ಕಂಪ್ಯೂಟರ್ ಮುದ್ರಿತ ದೂರು. ಈ ದೂರಿನ ಪ್ರಕಾರ
ನನಗೆ ಪವಿತ್ರ ಎಂಬ ಮಹಿಳೆ ಪರಿಚಯ ಇತ್ತು. ಆಕೆ ಬಳಿಗೆ ನಾನು ಒಂದು ಕೆಲಸ ನೋಡು, ನಮ್ಮ ಜಮೀನಿನ ಪ್ರಕರಣ ತಕರಾರು ಇದೆ ಅಂತ ತಿಳಿಸಿರ್ತೇನೆ. ಆಗ ಆ ಪವಿತ್ರ ಅನ್ನುವಂತಹ ಮಹಿಳೆ ನನಗೊಬ್ಬ ವ್ಯಕ್ತಿ ಗೊತ್ತು, ದೊಡ್ಡ ಹೋರಾಟಗಾರರು, RTI ಕಾರ್ಯಕರ್ತರು, TV ಚಾನಲ್ನವರು, ಪ್ರೆಸ್ನವರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಅವ್ರ ಮೊಬೈಲ್ ನಂಬರ್ ಕೊಟ್ಟರು. ನಾನು ಫೋನ್ ಮಾಡಿದಾಗ ಹೊಸಕೋಟೆ ಸ್ಟೇಡಿಯಂ ಬಳಿ ಬರೋಕ್ಕೆ ಹೇಳಿದ್ರಂತೆ. ಪರಮೇಶನ್ ಅವರು ಒಂದು ಕಾರ್ನಲ್ಲಿ ಬಂದು ಕಾರ್ನೊಳಗೆ ನನ್ನನ್ನು ಕರೆದು ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಕಾರಲ್ಲಿ ಕೂರಿಸ್ಕೊಂಡು ಅವ್ರ ಬಗ್ಗೆ ಪರಿಚಯ ಮಾಡಿಕೊಂಡು, ನನ್ನ ತಮ್ಮ ಗಗನ್ ಹೊರಗೆ ಇದ್ದನು, ನಾನು ಕೆಲವರ ನಂಬರ್ಗಳನ್ನು ಕೊಡುತ್ತೇನೆ, ನೀನು ಅವರ ಜೊತೆ ಸಲುಗೆ ಬೆಳೆಸಿ ಅವರೊಂದಿಗೆ ಲವ್ ಮಾಡುವುದಾಗಿ ನಾಟಕ ಮಾಡು, ಅವರ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡು, ಅದನ್ನು ನನಗೆ ಕಳುಹಿಸು, ಅದನ್ನು ಇಟ್ಕೊಂಡು ಅವ್ರ ಕಡೆಯಿಂದ ಲಕ್ಷ ಲಕ್ಷ ವಸೂಲಿ ಮಾಡ್ತೀನಿ ಅಂತ ಹೇಳಿದರು. ನಂತರ ನಾನು ಭಯಪಟ್ಟು ಮನೆಗೆ ಬಂದು ನನಗೆ ಅವರ ಫೋನ್ಪೇ ನಂಬರ್ನಿಂದ 1000 ರೂಪಾಯಿ ಕಳಿಸಿದ್ರು. ಯಾಕಣ್ಣ ನಾನು ಕಳಿಸಿದ್ಯಾ ಅಂತ ಕೇಳಿದ್ದಕ್ಕೆ ನನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈದು ನಾನು ಹೇಳ್ದಂತೆ ಕೇಳು, ಇಲ್ಲ ಅಂದರೆ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ರು. 10 ದಿನ ಬಿಟ್ಟು ಮತ್ತೆ ಹೊಸಕೋಟೆ ಸ್ಟೇಡಿಯಂ ಬಳಿಗೆ ಬರುವಂತೆ ತಿಳಿಸಿದ್ದು. ಒಬ್ಬಳೇ ಹೋದಾಗ ಕಾರ್ನಲ್ಲಿ ಕುಳ್ಳರಿಸಿಕೊಂಡು ಅವಾಚ್ಯ ಶಬ್ದಗಳಿಂದ ಬೈದು ನಾನು ಹೇಳ್ದಂತೆ ಮಾಡಲಿಲ್ಲ ಅಂದರೆ ಸುಮ್ಮನೆ ಬಿಡೋದಿಲ್ಲ ಅಂತ ನನ್ನ ಫೋಟೋಗಳನ್ನು ತೆಗೆದುಕೊಂಡು ವಿಡಿಯೋ ಮಾಡಿಕೊಂಡು ಫೋಟೋ ವಿಡಿಯೋವನ್ನು ಎಡಿಟ್ ಮಾಡಿ ಫೇಸ್ಬುಕ್ ವಾಟ್ಸಪ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ತಿಳಿಸಿದ್ರು. ನಾನು ಹಾಕಿರೋ ಚೂಡಿದ ಹರಿದಾಕಿ ನನ್ನ ಮೇಲೆ ಬಿದ್ದು ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟರು ಅಂತ ಈ ಒಂದು FIR ಅಲ್ಲಿ ಆ ಹೆಣ್ಮಗಳು ಹೇಳಿದ್ದಾಳೆ. ಸೊ ಈ ರೀತಿ ಸಾಲು ಸಾಲು FIRಗಳಿದ್ರು. ಆ ವ್ಯಕ್ತಿಯ ಆಟಾಟೋಪಗಳು, ಬೆದರಿಕೆಗಳು, ಸುಲಿಗೆಗಳು, ದೌರ್ಜನ್ಯಗಳು ಜಾಸ್ತಿ ಆಗಿದ್ರು. ಪೊಲೀಸರು ಯಾಕೆ ಈ ವ್ಯಕ್ತಿಯ ವಿಚಾರದಲ್ಲಿ ನೀವು ಸುಮ್ಮನೆ ಕೂತಿದ್ದೀರಿ? ಯಾಕೆ ಈ ವ್ಯಕ್ತಿಯ ವಿಚಾರದಲ್ಲಿ ನಿಮ್ಗೆ ಅಷ್ಟೊಂದು ಭಯ? RTI ಕಾರ್ಯಕರ್ತರೋ ಅಥವಾ ಪತ್ರಕರ್ತರೋ ಆದ ಮಾತ್ರಕ್ಕೆ ನಾವೇನು ದೇವರುಗಳಲ್ಲ ರೀ. ಕಾನೂನು ಎಲ್ಲರಿಗೂ ಒಂದೇ, ನಮಗೂ ಒಂದೇ, ಅವ್ರಿಗೂ ಒಂದೇ, ನಿಮಗೂ ಒಂದೇ, ಎಲ್ಲರಿಗೂ ಒಂದೇ. ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಎಲ್ಲರನ್ನೂ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡಬೇಕು. ಆದರೆ ಈ ವ್ಯಕ್ತಿಯ ವಿಚಾರದಲ್ಲಿ ಅದು ಯಾಕೆ ಇಷ್ಟೊಂದು ಮೌನ, ನಿರ್ಲಕ್ಷ್ಯ, ಭಯ, ಆತಂಕ ಗೊತ್ತಿಲ್ಲ, ಅಥವಾ ಬೇರೆ ಇನ್ನೇನೋ ಇದೆಯೋ ಗೊತ್ತಿಲ್ಲ. ಬಟ್ ಈ ವ್ಯಕ್ತಿಯ ಬಗ್ಗೆ ಸಾಲು ಸಾಲು ದೂರುಗಳು ಬರ್ತಾ ಇರೋದ್ರಿಂದ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಪೊಲೀಸರು. 10ಕ್ಕೂ ಹೆಚ್ಚು ಕೇಸ್ಗಳಿದೆ. ಸಾಲು ಸಾಲು FIRಗಳು ಬಂದಾಗ ರೌಡಿ ಶೀಟ್ರು ತೆಗಿತಾರೆ. ಏನು ಮಾಡ್ತೀರಾ? ನಾವು ಕಾಯ್ತಾ ಇರ್ತೀವಿ, ನೋಡೋಣ ಈ ವಿಚಾರದಲ್ಲಿ ಪೊಲೀಸರು ಏನು ಮಾಡ್ತಾರೆ ಅಂತ.